ಹಣ್ಣು ತರಕಾರಿ ಮೇಲಿರೋ ಕೀಟನಾಶಕ ಅರೆ ಕ್ಷಣದಲ್ಲಿ ತೆಗೆಯೋದು ಹೇಗೆ? ಎಸ್, ಫಾಸ್ಟ್ ಫುಡ್, ಹೋಟೆಲ್ ಫುಡ್ ಎಲ್ಲ ಆರೋಗ್ಯ ಹಾಳು ಮಾಡುತ್ತೆ. ನಾವು ಹಣ್ಣು ತರಕಾರಿ ತಿಂತೇವೆ, ಆಹಾರದ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸ್ತೇವೆ ಅಂತ ನಿಮ್ಮ ಬಳಿ ಯಾರಾದರೂ ಹೇಳಬಹುದು. ಆದರೆ ಅವರು ಸೇವನೆ ಮಾಡ್ತಾ ಇರುವ ಆಹಾರ ಕೂಡ 100% ಶುದ್ಧವಾಗಿಲ್ಲ. ಈಗ ಎಲ್ಲಾ ಕಲಬೆರಕೆ. ಜೊತೆಗೆ ತರಕಾರಿ ಹಣ್ಣುಗಳನ್ನ ಕೀಟನಾಶಕವಿಲ್ಲದೆ ಬೆಳೆಸೋದೇ ಇಲ್ಲ. ಹಣ್ಣು ಫ್ರೆಶ್ ಆಗಿರಬೇಕು, ಹಣ್ಣು ಬೇಗ ಕೊಳಿಬಾರ್ದು, ಹೊಳಿತಾ ಇರಬೇಕು ಅನ್ನೋ ಕಾರಣಕ್ಕೆ ಕಾಯಿ ಹಣ್ಣಾಗೋ ಮೊದಲೇ ಅದಕ್ಕೆ ಕೀಟನಾಶಕಗಳನ್ನ ಸಿಂಪಡಿಸಲಾಗುತ್ತೆ. ಗಿಡ ಬೆಳೆದು ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾಗಿ ಅದು ಮಾರುಕಟ್ಟೆಗೆ ಬಂದು ಗ್ರಾಹಕರ ಕೈ ಸೇರೋ ವೇಳೆ ನಾನಾ ತರಹದ ಕೀಟನಾಶಕ ಹಣ್ಣು ತರಕಾರಿಯನ್ನ ಸೇರಿರುತ್ತೆ. ಇಷ್ಟರಲ್ಲಿ ಅನೇಕ ಕೊಳಕು ಜಾಗಕ್ಕೆ ಹೋಗಿ ಬರುವಂತಹ ಹಣ್ಣು ತರಕಾರಿಗಳ ಮೇಲ್ಭಾಗದಲ್ಲಿಯೂ ನಾನಾ ಧೂಳಿರುತ್ತೆ. ಮಾರುಕಟ್ಟೆಗೆ ಹೋದಾಗ ಅನೇಕರು ಅಲ್ಲಿರೋ ಹಣ್ಣು ಅಥವಾ ತರಕಾರಿಯನ್ನ ಕತ್ತರಿಸಿ ಹಾಗೆ ತಿಂತಾರೆ. ದ್ರಾಕ್ಷಿ ಸಿಹಿ ಇದೆಯಾ ನೋಡಲು ಅಲ್ಲೇ ಅದನ್ನ ತಿಂತಾರೆ. ಆದ್ರೆ ಯಾವಾಗ್ಲೂ ಈ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಹಣ್ಣು ತರಕಾರಿಯನ್ನ ತೊಳೆಯದೆ ತಿನ್ನಬೇಡಿ. ಅನೇಕ ಜನರು ನಾವು ತಂದ ಹಣ್ಣು ತರಕಾರಿಯನ್ನ ತೊಳೆಯದೆ ತಿನ್ನೋದಿಲ್ಲ ಅಂತಾರೆ. ಕೊರೋನಾ ನಂತರ ಅನೇಕರು ಹಣ್ಣುಗಳನ್ನ ತರಕಾರಿಗಳನ್ನ ಮನೆಗೆ ತಂದ ತಕ್ಷಣ ನೀರಿನಲ್ಲಿ ತೊಳೆದು ಅದನ್ನ ಅದರ ಜಾಗದಲ್ಲಿ ಇಡ್ತಾರೆ. ಆದರೆ ಕೀಟನಾಶಕಗಳನ್ನ ಬಳಸಿದ ತರಕಾರಿ ಹಣ್ಣುಗಳನ್ನ ನೀವು ಎಷ್ಟೇ ಬಾರಿ ನೀರಿನಲ್ಲಿ ತೊಳೆದ್ರೂ ಅರ್ಧ ಗಂಟೆ ಅದನ್ನ ನೀರಿನಲ್ಲಿ ನೆನೆ ಹಾಕಿದ್ರೂ ಕೀಟನಾಶಕ ಹೋಗೋದಿಲ್ಲ. ತರಕಾರಿ ಹಣ್ಣಿಗೆ ಶಿಲೀಂಧ್ರ ನಾಶಕಗಳು, ಕೀಟನಾಶಕಗಳು ಮತ್ತು ಬ್ಯಾಕ್ಟೀರಿಯಾ ನಾಶಕಗಳನ್ನು ಹಾಕಲಾಗುತ್ತೆ. ಈ ಕೀಟನಾಶಕಗಳು ಶಿಲೀಂಧ್ರಗಳು, ಕಳೆಗಳು, ಕೀಟಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡೋ ಕೆಲಸ ಮಾಡುತ್ತೆ. ಕೀಟನಾಶಕಗಳು ಜೈವಿಕ ವಿಘಟನೀಯ, ಅಂದ್ರೆ ಅವು ಕೊಳೆಯಲು ತಿಂಗಳುಗಳು ಅಥವಾ ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಈ ಕೀಟನಾಶಕಗಳು ನಿಮ್ಮ ಹೊಟ್ಟೆ ಸೇರಿದ್ರೆ ನಿಮ್ಮ ಆರೋಗ್ಯ ಹದಗೆಡುತ್ತೆ. ನೀವು ಹಣ್ಣು ತರಕಾರಿ ಸೇವನೆ ಮಾಡಿದ್ದೀರಿ ಅನ್ನೋ ಭ್ರಮೆಯಲ್ಲಿರ್ತೀರಿ. ಆದರೆ ಇವುಗಳ ಮೂಲಕವೇ ನಿಮ್ಮ ದೇಹಕ್ಕೆ ವಿಷ ಸೇರಿರುತ್ತೆ. ಅದರ ಪರಿಣಾಮ ಶೀಘ್ರವೇ ಕಾಣಿಸಿಕೊಳ್ಳೋದಿಲ್ಲ. ಎಂದಾದ್ರೂ ದೀರ್ಘಾವಧಿಯಲ್ಲಿ ಅದು ನಿಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತೆ. ಸ್ಟ್ರಾಬೆರಿ ಮತ್ತು ದ್ರಾಕ್ಷಿ ಹಣ್ಣಿನ ಸೀಸನ್ ಇದು. ನೀವು ಎಲ್ಲಿ ನೋಡಿದ್ರೂ ಈ ಹಣ್ಣುಗಳನ್ನ ಕಾಣಬಹುದು. ಋತುವಿನಲ್ಲಿ ಸಿಗುವ ಸ್ಟ್ರಾಬೆರಿ ಮತ್ತು ದ್ರಾಕ್ಷಿಯನ್ನ ತಿನ್ನಲು ಎಲ್ಲರೂ ಇಷ್ಟಪಡ್ತಾರೆ. ಸ್ಟ್ರಾಬೆರಿ ಮೇಲಿರುವ ಕೀಟನಾಶಕ ನಿಮಗೆ ಕಾಣುತ್ತಿಲ್ಲವಾದರೂ ದ್ರಾಕ್ಷಿ ಮೇಲೆ ಹಾಕಿರುವ ಕೀಟನಾಶಕವನ್ನ ನೀವು ಸ್ಪಷ್ಟವಾಗಿ ನೋಡಬಹುದು. ಮನೆಗೆ ತಂದ ದ್ರಾಕ್ಷಿಯನ್ನು ಅನೇಕರು ನೀರಿನಲ್ಲಿ ನೆನೆಸಿಟ್ಟು ತಿಂತಾರೆ. ನೀವು ಇದರಲ್ಲಿ ಒಬ್ಬರಾಗಿದ್ರೆ ಇನ್ಮುಂದೆ ಹಣ್ಣುಗಳನ್ನ ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳಿ. ಹಣ್ಣುಗಳ ಕ್ಲೀನಿಂಗ್ ಹೀಗಿರಲಿ. ನಿಮ್ಮ ಮನೆಗೆ ತಂದ ಯಾವುದೇ ಹಣ್ಣನ್ನ ನೀವು ಹಾಗೆಯೇ ಕತ್ತರಿಸಿ ತಿನ್ನಬೇಡಿ. ಹಣ್ಣುಗಳನ್ನ ಕತ್ತರಿಸುವ ಅಥವಾ ತಿನ್ನುವ ಮೊದಲು ಉಪ್ಪು ನೀರಿನಲ್ಲಿ ನೆನೆಸಿ. ನೀರಿಗೆ ಅಡುಗೆ ಉಪ್ಪು ಅಥವಾ ಎಪ್ಸಮ್ ಉಪ್ಪು ಮತ್ತು ಸ್ವಲ್ಪ ಅಡಿಗೆ ಸೋಡಾವನ್ನು ಸೇರಿಸಿ ಅದಕ್ಕೆ ಹಣ್ಣುಗಳನ್ನು ಹಾಕಿ ಹಣ್ಣುಗಳನ್ನ 5ರಿಂದ 10 ನಿಮಿಷಗಳ ಕಾಲ ಹಾಗೆ ನೀರಿನಲ್ಲಿ ನೆನೆಸಿಡಿ. ನಂತರ ಈ ಹಣ್ಣುಗಳನ್ನ ಶುದ್ಧ ನೀರಿನಿಂದ ಚೆನ್ನಾಗಿ ತುಳಿರಿ. ಬರೀ ಇಷ್ಟೇ ಮಾಡಿದ್ರೆ ಸಾಲೋದಿಲ್ಲ. ನೀವು ಉಪ್ಪು ನೀರು, ಶುದ್ಧ ನೀರಿನಲ್ಲಿ ಸ್ವಚ್ಛಗೊಳಿಸಿದ ನಂತರ ವಿನೆಗರ್ ಬಳಸಿ. ಒಂದು ಪಾತ್ರೆಗೆ ನೀರನ್ನ ಹಾಕಿ ಅದಕ್ಕೆ ಸ್ವಲ್ಪ ವಿನೆಗರ್ ಹಾಕಿ ಅದರಲ್ಲಿ ಹಣ್ಣುಗಳನ್ನ ನೆನೆಸಿಡಿ. 5ರಿಂದ 10 ನಿಮಿಷಗಳ ಕಾಲ ನೀವು ಹಣ್ಣುಗಳನ್ನ ನೆನೆಸಬೇಕು. ನಂತರ ನೀವು ಹಣ್ಣನ್ನು ತೆಗೆದು ಶುದ್ಧ ನೀರಿನಿಂದ ತೊಳೆಯಿರಿ. ಆಗ ಹಣ್ಣಿನಲ್ಲಿರುವ ಕೀಟನಾಶಕ ಸಂಪೂರ್ಣ ಹೋಗಿರುತ್ತೆ. ಸಾವಯವ ಹಣ್ಣುಗಳನ್ನ ತೊಳೆಯೋದು ಸಹ ಮುಖ್ಯವಾಗಿದೆ. ನೀವು ಕಲ್ಲಂಗಡಿ ಹಣ್ಣು ಮತ್ತು ಆಲೂಗಡ್ಡೆಗಳನ್ನ ಕ್ಲೀನ್ ಮಾಡಲು ಬ್ರಷ್ ಬಳಸಬಹುದು. ಈ ಹಣ್ಣುಗಳ ಮೇಲ್ಭಾಗವನ್ನ ನೀವು ಸ್ಕ್ರಬ್ ಮಾಡೋದ್ರಿಂದ ಕೊಳೆಯನ್ನ ತೆಗೆಯಬಹುದು. ಎಲೆಕೋಸು, ಹೂಕೋಸು ಸೇರಿದಂತೆ ಎಲೆಗಳ ಉತ್ಪನ್ನಗಳನ್ನ ನೀವು ಬಳಸೋ ಮುನ್ನ ಅದರ ಹೊರ ಎಲೆಗಳನ್ನ ತೆಗೆದು ಹಾಕಬೇಕು. ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನ ತೊಳೆಯೋ ಮುನ್ನ ನಿಮ್ಮ ಕೈಗಳನ್ನ ಸಾಬೂನು ಮತ್ತು ಬೆಚ್ಚಗಿನ ನೀರಿನಿಂದ ತೊಳೆದುಕೊಳ್ಳಿ. ಹಣ್ಣು ತರಕಾರಿಯನ್ನ ಸೋಪ್, ಡಿಟರ್ಜೆಂಟ್ ಅಥವಾ ಯಾವುದೇ ವಾಣಿಜ್ಯ ಉತ್ಪನ್ನಗಳಿಂದ ತೊಳಿಬೇಡಿ. ಇವು ನಾವು ಹೇಳಿದ ವಿಧಾನಕ್ಕಿಂತ ಪರಿಣಾಮಕಾರಿ ಅಲ್ಲ. ಅವು ಕೊಳೆ ತೆಗೆದು ಹಾಕುತ್ತವೆ ಎಂಬುದನ್ನ ತಜ್ಞರು ಕೂಡ ಒಪ್ಪೋದಿಲ್ಲ. ಇವು ಹಣ್ಣು ತರಕಾರಿಯನ್ನ ಹಾಳು ಮಾಡುವ ಸಾಧ್ಯತೆ ಇರುತ್ತೆ. ನೀವು ಸಿಪ್ಪೆ ತೆಗೆದು ತಿನ್ನಬಹುದಾದ ಹಣ್ಣುಗಳನ್ನ ಸಿಪ್ಪೆ ತೆಗೆದು ಸೇವನೆ ಮಾಡೋದು ಬಹಳ ಪರಿಣಾಮಕಾರಿ. ಸಿಪ್ಪೆಯಲ್ಲಿ ಕೀಟನಾಶಕ ಇರೋದ್ರಿಂದ ಅದನ್ನ ತೊಳೆಯೋ ಬದಲು ಸಿಪ್ಪೆ ತೆಗೆದು ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.